ಜೆಡಿಎಸ್ ಗೂಡಿಗೆ ಗುಬ್ಬಿ ಶಾಸಕರು ಸೇರ್ತಾರೆ ಅನ್ನೋ ಗುಸುಗುಸು. ಕೊನೆಗೂ ಗೊಂದಲಕ್ಕೆ ತೆರೆ ಎಳೆದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಎಸ್ ವೀಕ್ಷಕರೇ, ಜೆಡಿಎಸ್ನ ಭದ್ರಕೋಟೆಯಾಗಿರುವ ಗುಬ್ಬಿ ಕ್ಷೇತ್ರದಲ್ಲಿ ವಾಸಣ್ಣ ನಿಂತ್ರೆ ಅವರ ಮುಂದೆ ಯಾರೂ ಗೆಲ್ಲೋದಿಲ್ಲ ಅನ್ನೋ ಮಾತು ಇಂದಿಗೂ ಕೇಳಿಬರ್ತಾ ಇದೆ. ಜೆಡಿಎಸ್ ಕಟ್ಟಾಳು ಆಗಿದ್ದ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಜೆಡಿಎಸ್ನಲ್ಲಾದ ಕೆಲವು ಚರ್ಚೆಗಳಿಂದ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಕೈ ಹಿಡಿದ್ರು. ಅದಾದ ಮೇಲೆ ಕಾಂಗ್ರೆಸ್ನಲ್ಲಿ ನಿಂತು ಮತ್ತೆ ಜಯಶಾಲಿಯಾದ್ರು. ಅದಾದ ಬಳಿಕ ಇದೀಗ ಜಿಲ್ಲೆಯ ರಾಜಕೀಯದಲ್ಲಿ ಹಲವಾರು ದಿನಗಳಿಂದ ಗುಬ್ಬಿ ವಾಸಣ್ಣ ಮರಳಿ ಜೆಡಿಎಸ್ ಗೂಡಿಗೆ ಸೇರ್ತಾರೆ ಅನ್ನೋ ವಿಚಾರ ಹರಿದಾಡ್ತಾ ಇತ್ತು. ಈ ಊಹಾಪೋಹದ ಮಾತುಗಳಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಹೌದು, ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಬೆಲ್ಲವತ್ತ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾದ ಶ್ರೀ ಭದ್ರಕಾಳಮ್ಮ ವೀರಭದ್ರೇಶ್ವರ ಮತ್ತು ಬಿಸಿಲು ಮಾರಮ್ಮ ದೇವರುಗಳ ನೂತನ ದೇಗುಲ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ವೇಳೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷಕ್ಕೆ ಗುಬ್ಬಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಮರಳಿ ಗೂಡಿಗೆ ಬರ್ತಾರೆ ಎಂಬ ರಾಜಕೀಯ ನಾಯಕರ ಊಹಾಪೋಹದ ಮಾತುಗಳಿಗೆ ಪ್ರಜಾಶಕ್ತಿ ಟಿವಿಗೆ ಉತ್ತರಿಸಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ನಮ್ಮ ಪಕ್ಷದ ಕಾರ್ಯಕರ್ತರು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಶಕ್ತಿಯುತವಾಗಿ ಇದ್ದಾರೆ. ಇಲ್ಲಿನ ಜನ ನಮ್ಮ ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸಿ ಉಳಿಸಿದ್ದಾರೆ. ಹಾಗಾಗಿ ಬರುವ ಯಾರನ್ನ ನಂಬಿಕೊಂಡು ರಾಜಕಾರಣ ನಾವು ಮಾಡ್ತಾ ಇಲ್ಲ. ನಿಮ್ಮ ಈ ಪ್ರಶ್ನೆಯನ್ನ ನಮ್ಮ ನಾಗರಾಜು ಮತ್ತು ಕಾರ್ಯಕರ್ತರನ್ನೇ ಕೇಳಿ ಎಂದು ಶಾಸಕ ಶ್ರೀನಿವಾಸ್ ಮತ್ತೆ ಜೆಡಿಎಸ್ ಪಕ್ಷ ಸೇರ್ತಾರೆ ಎಂಬ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಊಹಾಪೋಹಗಳು ಜೆಡಿಎಸ್ ಪಾಳ್ಯದಲ್ಲಿ ನಡೀತಾ ಇದೆ. ಅವರು ವಾಸಣ್ಣ ಬರ್ತಾರೆ ಗುಬ್ಬಿಗೆ. ನಮ್ಮ ಪಕ್ಷದ ಕಾರ್ಯಕರ್ತರು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಶಕ್ತಿಯುತವಾಗಿದ್ದಾರೆ, ಗಟ್ಟಿಯಾಗಿ ಬೆಳೆಸಿ ಉಳಿಸಿದ್ದಾರೆ ಈ ಪಕ್ಷವನ್ನು. ಹಾಗಾಗಿ ಇಲ್ಲಿ ಯಾರನ್ನೋ ನಾವು ನಂಬ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ಕಾರ್ಯಕರ್ತರು ಬಹಳ ಶಕ್ತಿಯಾಗಿದ್ದಾರೆ. ಯಾವ ಕಾರಣಕ್ಕೂ ಇವತ್ತು ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಘಟನೆಗಳಿದೆಯಲ್ಲ, ಹಿಂದೆ ಒಂದಷ್ಟು ಮಾತುಗಳಿದೆಯಲ್ಲ, ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಲ್ಲ. ನೀವು ಮುಂದೆ ಹೋಗ್ತಾ ಗೊತ್ತಾಗ್ತದೆ. ನಾಗರಾಜ್ ಅವರು ಈ ಹಿಂದೆ ನಮ್ಮ MLA ಆಗ್ತಾರೆ. ಕ್ಷೇತ್ರದಲ್ಲಿ 43,000 ಮತ ಇವ್ರ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದು ಕೂಡ ಕಳೆದ 2.5 ವರ್ಷದಿಂದ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಆಗಿದೆ. ನಾಗರಾಜ್ ಅವರು ಭಾಳ ಬಲವಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಇನ್ನೂ ಭಾಳ ವೇಗದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇಚ್ಛಾಶಕ್ತಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದು ಭಾಳ ಒಂದು ರೀತಿ ಇವತ್ತು ನಿಮ್ಮ ಪ್ರಶ್ನೆ ನಿಜಕ್ಕೂ ಕೂಡ ಇದಕ್ಕೆ ನಾನೇನು ಉತ್ತರ ಕೊಡಬೇಕಾಗಿಲ್ಲ. ನಾಗರಾಜಣ್ಣ ಅವರು ಈ ಭಾಗದ ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.